ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯಾಕೆ ಹಿಂಗೆ ಆಡ್ತಾರೋ, ಅದು ಯಾಕೆ ಹಿಂಗೆ ಕಾಡ್ತಾರೋ, ಪಾಕಿಸ್ತಾನಕ್ಕೆ ಕನಸಲ್ಲೂ ಕೂಡ ಮೋದಿಜಿಯೇ ಕಾಣಿಸ್ತಾ ಇದ್ದಾರೆ. ರಾತ್ರಿ ಮಲಗಿದ್ರೆ ನಿದ್ರೇನೂ ಬರದಾಗಿದೆ. ಬಂಕರ್ ಒಳಗೆ ಸೇರ್ಕೊಂಡಿದ್ರು ಬದುಕ್ತೀವಾ ಇಲ್ವಾ ಅನ್ನೋ ಭಯ ಕಾಡ್ತಿದೆ. ಟೋಟಲಿ ಪಾಕಿಸ್ತಾನ ನರಳಾಡ್ತಿದೆ. ಇಂಥ ಟೈಮಲ್ಲಿ ಮೋದಿಜಿ ಮತ್ತೆ ಪಾಕಿಗೆ ಚಮಕ್ ಕೊಟ್ಟಿದ್ದಾರೆ. ಇಡೀ ಪಾಕಿಸ್ತಾನ ರಾತ್ರಿ ಇಡೀ ಎದ್ದು ಕೂತ್ಕೊಂಡು ಆಕಾಶವನ್ನು ನೋಡ್ತಾ ಕೂತಿತ್ತಂತೆ. ಭಾರತದಿಂದ ಎಲ್ಲಿ ಮಿಸೈಲ್ಗಳು ಹಾರಿ ಬರ್ತಾವೋ ಅನ್ನೋ ಭಯದಿಂದ. ನಿಮಗೆ ನೆನಪಿದೆಯಾ ಆಪರೇಷನ್ ಸಿಂಧೂರ್ ದಿನ ಪಾಕಿಸ್ತಾನಕ್ಕೆ ಭಾರತ ಹೆಂಗೆ ಯಾಮಾರಿಸ್ತು ಅಂತ? ಇಡೀ ದೇಶದಲ್ಲಿ ನಾಳೆ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಕರೆಯನ್ನು ಕೊಡ್ತಾರೆ. ಮಾಕ್ ಡ್ರಿಲ್ ಅಂದರೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಯುದ್ಧದ ಸಮಯದಲ್ಲಿ ನಾಗರಿಕರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ತರಬೇತಿ. ಆದರೆ ಅವತ್ತು ಮಜಾ ನೋಡಿ, ನಾಳೆ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಭಾರತ ಪಾಕಿಸ್ತಾನಕ್ಕೆ ಕೇಳುತ್ತೆ. ಪಾಕಿಸ್ತಾನ ಹಾಗಾದರೆ ಭಾರತ ಯುದ್ಧದ ತಯಾರಿ ಮಾಡ್ತಿದೆ, ನಾಳೆ ನಾಡಿದ್ರಲ್ಲಿ ಅಟ್ಯಾಕ್ ಮಾಡ್ಬೋದು ಅಂದ್ಕೊಂಡಿದ್ರು. ಆದರೆ ಪಾಕ್ ಲೆಕ್ಕಾಚಾರವೇ ಉಲ್ಟಾ ಪಲ್ಟಾ ಆಗಿತ್ತು. ನಾಳೆ ಮಾಕ್ ಡ್ರಿಲ್ ಅಂತ ಹೇಳಿ ಹಿಂದಿನ ರಾತ್ರಿಯೇ ಪಾಕಿಸ್ತಾನದ ಮೇಲೆ ಭಾರತ ದಾಳಿಯನ್ನು ಮಾಡುತ್ತೆ. ಪಾಕ್ ಒಳಗೆಯೇ ನುಗ್ಗಿ ಉಗ್ರರ ತಾಣವನ್ನು ಹುಡುಕಿ ಹೊಡೆದು ಹಾಕುತ್ತೆ. ಪಾಪ ಪಾಕಿಸ್ತಾನ ಯಾಮಾರ್ಬಿಟ್ಟಿತ್ತು. ಅದೇ ರೀತಿ ಈಗ ಮತ್ತೆ ಭಾರತ ಪಾಕಿಗೆ ಚಮಕ್ಕನ್ನು ಕೊಡ್ತಾ ಇದೆ. ಪಾಕಿಸ್ತಾನದ ಗಡಿ ಜಿಲ್ಲೆಗಳಲ್ಲಿ ಪುನಃ ಮಾಕ್ ಡ್ರಿಲ್ ಮಾಡೋದಾಗಿ ಭಾರತ ಹೇಳ್ಕೊಂಡಿದ್ದೆ ತಡ ಪಾಕಿಸ್ತಾನಿಗಳ ಎದೆಯಲ್ಲಿ ಢವ ಢವ ಅಂತ ಹೊಡ್ಕೊಳ್ಳೋಕೆ ಶುರುವಾಗಿತ್ತು. ಇವತ್ತು ರಾತ್ರಿ ಅದೇನು ಕಾದಿದೆಯೋ ಅನ್ನೋ ಭಯ ಆವರಿಸ್ಕೊಂಡಿತ್ತು. ರಾತ್ರಿ ಇಡೀ ಪಾಕಿಸ್ತಾನ ಆಕಾಶದಲ್ಲಿರೋ ನಕ್ಷತ್ರ ನೋಡಿದ್ರು ಕೂಡ ಪತರ್ಗುಟ್ಟು ಹೋಗ್ತಿತ್ತು. ಭಾರತ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿದೆ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಕೆಲವೊಂದು ಕುತೂಹಲದ ಡೆವಲಪ್ಮೆಂಟ್ಗಳು ಭದ್ರತಾ ವಿಷಯದಲ್ಲಿ ನಡೀತಾ ಇದೆ. ಮೊದಲನೇದಾಗಿ ಆಗಲೇ ಹೇಳಿದಾಗೆ ಮಾಕ್ ಡ್ರಿಲ್ಲನ್ನು ಮೇ 29ನೇ ತಾರೀಕು ಅಂತ ಡೇಟ್ ಫಿಕ್ಸ್ ಮಾಡಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಆಡಳಿತಾತ್ಮಕ ಕಾರಣವನ್ನು ಕೊಟ್ಟು ಅದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಆದರೂ ಮಾಕ್ ಡ್ರಿಲ್ಲನ್ನು ಮತ್ತೆ ಮಾಡುವ ಯೋಚನೆ ಇದೆ ಅಂದರೆ ಮುಂದೆ ಯುದ್ಧ ಇದೆ, ರೆಡಿಯಾಗಿ ಅನ್ನೋದು ಅರ್ಥ ಅಲ್ವೇ? ಎರಡನೇದಾಗಿ ಅಜಿತ್ ದೋವಲ್ ಅವರ ರಷ್ಯಾ ಪ್ರವಾಸ ರದ್ದಾಗಿದ್ದು. ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಭಾರತದ ರಾಷ್ಟ್ರಪತಿ, ಪ್ರಧಾನಿ ಹಾಗೂ ರಕ್ಷಣಾ ಸಚಿವರು ಮತ್ತು ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ತಮ್ಮ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ರು. ಈ ಸಲ ಕೂಡ ಅಜಿತ್ ದೋವಲ್ ಹಾಗೆಯೇ ತಮ್ಮ ಪ್ರೋಗ್ರಾಮ್ಗಳನ್ನು ಕ್ಯಾನ್ಸಲ್ ಮಾಡಿರೋದು ವಿಶೇಷ. ಮೇ 27ರಿಂದ 29ರವರೆಗೂ ರಷ್ಯಾದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭದ್ರತಾ ಸಲಹೆಗಾರರ ಮೀಟಿಂಗ್ ಇತ್ತು. ಅಜಿತ್ ದೋವಲ್ ಅವರು ಆ ಮೀಟಿಂಗ್ಗೆ ಪಾಲ್ಗೊಳ್ಬೇಕಿತ್ತು. ಆದರೆ ಅಜಿತ್ ದೋವಲ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದು ಕೂಡ ಪಾಕಿಸ್ತಾನಿಗಳಿಗೆ ನಡುಕ ಹುಟ್ಟಿಸಿದೆ. ಇದರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭೇಟಿ ಕೂಡ ತೀವ್ರ ಕುತೂಹಲ ಮೂಡಿಸಿದೆ. ಅಮಿತ್ ಶಾ ಅವರು ಹಾಗೆಲ್ಲ ಸುಮ್ಮನೆ ಏನೂ ದೊಡ್ಡ ವಿಷಯ ಇಲ್ಲದೆ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿಗಳನ್ನು ಭೇಟಿಯಾಗೋದಿಲ್ಲ. ಬಟ್ ಈ ಭೇಟಿ ನೋಡಿದಾಗ ಯಾವುದೋ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಚರ್ಚೆಯೇ ಇರಬಹುದಾ ಅನ್ನಿಸ್ತಾ ಇದೆ. ಹಾಗೆ ಆಪರೇಷನ್ ಸಿಂಧೂರ್ಗೂ ಮುನ್ನ ಕೂಡ ಅಮಿತ್ ಶಾ ಅವರು ಹೀಗೆ ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ರು. ಈಗ ಮತ್ತೆ ಪಾಕಿಸ್ತಾನದ ತೊಡೆ ನಡುಗೋದಕ್ಕೆ ಶುರುವಾಗಿದೆ. ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ನಿದ್ರೆ ಕೆಡಿಸಿರೋದು INS ವಿಕ್ರಾಂತ್. ಪಾಕಿಸ್ತಾನ ಸೇನೆಯ ಕನಸಲ್ಲೂ ಕೂಡ ಈ ಬಾಹುಬಲಿ ಶಕ್ತಿಯ ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆ ಇದು ಕಾಡ್ತಾನೆ ಇದೆ. ಎನಿ ಟೈಮ್ ಎನಿವೇರ್ ಎನಿಹೌ ಅಂತ ಪಾಕಿಸ್ತಾನದ ಬಾರ್ಡರ್ನಲ್ಲಿ ನಿಂತು ಹೆದರ್ಸ್ತಾ ಇತ್ತು. ಈ ಸಲ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು INS ವಿಕ್ರಾಂತ್ನ ಸಿಬ್ಬಂದಿಗಳನ್ನು ತಾವೇ ಖುದ್ದಾಗಿ ಭೇಟಿ ಮಾಡಲಿದ್ದಾರೆ. ಅದು ಕೂಡ ಮೇ 29 ಹಾಗೂ 30ನೇ ತಾರೀಕು. ಗೋವಾದಲ್ಲಿ 2 ದಿನಗಳ ಕಾಲ ರಾಜನಾಥ್ ಸಿಂಗ್ ಅವರು ನೌಕಾಪಡೆಯ ಸಿಬ್ಬಂದಿಗಳ ಜೊತೆ ಇಂಟ್ರಾಕ್ಟ್ ಕೂಡ ಮಾಡಲಿದ್ದಾರೆ. ಎಟ್ ದಿ ಸೇಮ್ ಟೈಮ್ ಭಾರತ ತಮ್ಮ ಸರ್ವ ಪಕ್ಷಗಳಿಂದ ಅದ್ಭುತ ನಾಯಕರನ್ನು ಜಗತ್ತಿನ ನಾನಾ ದೇಶಗಳಿಗೆ ಕಳಿಸಿ ಪಾಕಿಸ್ತಾನದ ಜಾತಕವನ್ನು ಬಿಚ್ಚಿಡುವಂತಹ ಪ್ರಯತ್ನ ಕೂಡ ಮಾಡ್ತಿದ್ದಾರೆ.
ಅಸಾದುದ್ದೀನ್ ಓವೈಸಿ ಹಾಗೂ ಶಶಿ ತರೂರ್ ಅವರಂತೂ ರೋಡ್ನಲ್ಲಿ ಬಿದ್ದಿದ್ದ ಪಾಕಿಸ್ತಾನದ ಮಾನ ಮರ್ಯಾದೆಯನ್ನ ಎತ್ತಿ ಕಸದ ತೊಟ್ಟಿಗೆ ಹಾಕಿದ್ದಾರೆ. Had gifted a photo to the Pakistani Prime Minister Shehbaz Sharif. And these stupid jokers, they want to compete with India. They had given a photograph of a 2019 Chinese army drill, claiming it's a victory over India. Some of you have asked me, and I think I'll answer that question now, why it is that we were so sure that these terrorists had come from Pakistan. ಪಾಕಿಸ್ತಾನಕ್ಕೆ ಭಾರತ ತಮ್ಮನ್ನ ಬಿಡೋದಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಭಾರತವನ್ನ ಕೆಣಕಿ ಬಿಟ್ವೆ ಅನ್ನೋದು ಅರ್ಥ ಆಗಿದೆ. ಈಗ ಪಾಕಿಸ್ತಾನಕ್ಕೆ ಇರಾನ್ ಕೂಡ ಸಪೋರ್ಟ್ ಮಾಡಲ್ಲ ಅಂತ ಖಡಕ್ಕಾಗಿ ಹೇಳಿದೆ. ಇತ್ತ ಚೀನಾ ಜಪಾನ್ ಕಡೆಗೆ ತನ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಕಳಿಸೋದ್ರಲ್ಲಿ ಬ್ಯುಸಿ ಆಗಿದೆ. ಟರ್ಕಿ ಅಂತೂ ಒಂದು ಸಲ ಬಂದೆ ಸಾವಿರಾರು ಕೋಟಿ ಲಾಸ್ ಮಾಡ್ಕೊಂಡಿದೆ. ಈಗ ಪಾಕ್ ಬುದ್ಧಿ ಎಂಥದ್ದು ಅಂತ ಭಾರತ ಜಗತ್ತಿನ ಮುಂದೆ ಸ್ಪಷ್ಟವಾಗಿ ಹೇಳಿದೆ. ಸೊ ಈಗ ಪಾಕಿಸ್ತಾನ ಒಬ್ಬಂಟಿ. ಅದೇ ಕಾರಣಕ್ಕೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಕಣ್ಣೀರಿಡ್ತಾ ಇದ್ದಾನೆ. ಶಾಂತಿಯಿಂದಿರೋಣ, ನಮಗೆ ನೀರನ್ನು ಕೊಡಿ ಅಂತ. Committed plebiscite in Jammu and Kashmir. We are ready to talk for the sake of peace on water issue with a neighbor. We are ready to talk to promote trade and also counter-terrorism if they are serious. If they choose to remain aggressor, then we shall defend our territory and our country, like we have done a few days ago by the grace of God. If they accept my offer of peace, then we will show that we really want peace, seriously and sincerely. President, ಮಾಡೋದೆಲ್ಲ ಮಾಡಿ ಎಷ್ಟು ಕಣ್ಣೀರಿಟ್ರೆ ಏನು ಪ್ರಯೋಜನ? ನೀವೇ ಮಾಡಿದ ಪಾಪ ನೀವೇ ಅನುಭವಿಸಿ. ಭಾರತ ದೊಡ್ಡದಾಗಿ ಸುಳಿವನ್ನಂತೂ ಕೊಟ್ಟಿದೆ. ಸದ್ಯದಲ್ಲೇ ಏನೋ ನಡೆಯೋದಂತೂ ಗ್ಯಾರಂಟಿ. ಅಲ್ಲಿವರೆಗೂ ಪಾಕ್ ನಿದ್ದೆಯಂತೂ ಮಾಡಲ್ಲ. ಅದರ ಜೊತೆಗೆ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನಾವು ಕೂಡ ಇಡೀ ರಾತ್ರಿ ಸುದ್ದಿ ನೋಡೋ ಹಾಗಾಗಿದೆ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.